ಹಲೋ, ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಶ್ರೀದೇವಿ. ನೀವಿನ್ನು ಟೀ ಕಾಫಿ ಕುಡಿತಾ ಇದ್ದೀರಾ? ಈ ಟೀ ಕಾಫಿ ಹಿಂದೆ ಇರುವ ಸತ್ಯ, ಇದರಲ್ಲಿ ಎಂಥ ಹಿಂಸೆ ಇದೆ ಅಂತ ನಿಮಗೆ ಗೊತ್ತಾ? ಇನ್ನು ನಾವು ಕುಡಿತಾ ಇರೋ ಒಂದು ಕಪ್ ಟೀ ಹಿಂದೆ ಒಂದು ಆಕಳ ಜೀವನನೇ ಇದೆ. ತನ್ನ ಕರುವಿಂದ ದೂರ ಇರಬೇಕಾಗುತ್ತೆ. ಹಗಲು ರಾತ್ರಿ ತನ್ನ ಕರುನ ಬಿಟ್ಟು ಬೇರೆ ಕಡೆ ಕಟ್ಟಿರ್ತಾರೆ, ಆಕಳನ್ನ ಬೇರೆ ಕಡೆ ಕಟ್ಟಿರ್ತಾರೆ. ಸೊ ಈ ರೀತಿಯ ಹಿಂಸೆಗಳನ್ನ ತನ್ನ ಜೀವನ ಪರ್ಯಂತ ಕಳಿಬೇಕಾಗುತ್ತೆ. ಒಂದು ವೇಳೆ ನಾವೇನಾದರೂ ಆ ಪ್ರಾಣಿನ ನಾವು ಸಾಕ್ತಾ ಇರಲಿಲ್ಲ ಅಂದರೆ ಅದು ಎಷ್ಟು ಸ್ವಚ್ಛಂದವಾಗಿ ಕಾಡಲ್ಲಿ ಆರಾಮಾಗಿ ಇರ್ತಾಯಿತ್ತು. ಆದರೆ ನಾವು ಮನುಷ್ಯರು ಏನು ಮಾಡಿದ್ವಿ, ನಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ಆ ಪ್ರಾಣಿನ ಬಲಿಪಶು ಮಾಡಿದ್ದೀವಿ. ಈಗ ನೀವು ಟೀ ಕಾಫಿ ಎಲ್ಲ ಕುಡಿತಾ ಇದ್ದೀರಾ. ಸೊ ನೆಕ್ಸ್ಟ್ ಏನಾಗುತ್ತೆ, ಲಾಸ್ಟ್ ಅದು ಕೊನೆ ಸಾಯೋ ಸ್ಟೇಜ್ ಬಂದಾಗ ಅದನ್ನು ನೀವು ಹೂಳ್ತೀರಾ? ಸ್ಮಶಾನ ಇದೆನಾ ಆಕಳದ್ದು ದನದ್ದು ಅಂತ? ಇಲ್ಲ ತಾನೇ. ಅದನ್ನು ಏನು ಮಾಡ್ತಾ ಇದ್ದೀರಾ ನೀವು? ಚರ್ಮನೆಲ್ಲ ತೆಗೆದ್ಬಿಟ್ಟು ನೀವು ಶೂಸು, ಲೆದರ್ ಬೆಲ್ಟ್ಸು, ಬ್ಯಾಗ್ಸು, ಈ ಥರದ್ದೆಲ್ಲ ಶೋಕಿ ವಸ್ತುಗಳನ್ನ ತಯಾರಿ ಮಾಡ್ತಾಯಿದ್ದೀರ. ಇದು ಬೇಕಾ ಮನುಷ್ಯನಿಗೆ? ನಾವು ಇಷ್ಟು ಸ್ವಾರ್ಥಿಗಳಾಗ್ಬಿಟ್ಟಿದ್ದೀವ? ಒಂದು ಪ್ರಾಣಿನ ಹುಟ್ಟಿದಾಗಿನಿಂದ ಸತ್ತ ಮೇಲೇನೂ ಹಿಂಸೆ ಮಾಡೋಷ್ಟು ಕಟುಕರಾಗಿದ್ದೀವ? ಸ್ವಲ್ಪ ನೀವು ಯೋಚನೆ ಮಾಡಿ. ದಯವಿಟ್ಟು ಯಾರು ಪ್ರಾಣಿಯಿಂದ ಮಾಡಿರೋ ವಸ್ತುಗಳನ್ನ ಯೂಸ್ ಮಾಡಬೇಡಿ. ಇಂದಿನಿಂದ ಟೀ ಕಾಫಿ ಸೇವನೆನ ಕಡಿಮೆ ಮಾಡಿ ಅಂತಲ್ಲ, ಅದನ್ನ ಆದಷ್ಟು ಬಿಟ್ಬಿಡೋದೇ ಒಳ್ಳೆಯದು. ನಿಮ್ಮ ಆರೋಗ್ಯ ದೃಷ್ಟಿಯಿಂದಲೂ ಈ ಹಾಲು, ಮೊಸರು, ಮಜ್ಜಿಗೆ, ತುಪ್ಪ ಒಳ್ಳೆಯದಲ್ಲ. ಸೊ ದಯವಿಟ್ಟು ಒಂದು ಪ್ರಾಣಿಯ ಮೇಲೆ ನೀವು ಸ್ವಲ್ಪ ನಿಮ್ಮ ದಯೆ ಭಾವನೆಯನ್ನು ತೋರಿಸಿ. ನಾವು ಎಲ್ಲರೂ ಈಶ್ವರನಿಂದನೇ ಸೃಷ್ಟಿಸಲ್ಪಟ್ಟಿರೋ ಜೀವಿಗಳು. ಸೊ ನಮಗೆ ಎಷ್ಟು ಹಕ್ಕಿದೆ ಈ ಪ್ರಪಂಚದಲ್ಲಿ ಜೀವನ ಮಾಡೋಕ್ಕೆ, ಅಷ್ಟೇ ಹಕ್ಕು ಆ ಪ್ರಾಣಿಗೂ ಇದೆ. ಸೊ ದಯವಿಟ್ಟು ಎಲ್ಲರೂ ಸಹಬಾಳ್ವೆಯಿಂದ ಜೀವನ ಮಾಡಿ ನಮ್ಮ ಜೀವನಕ್ಕೆ ಒಂದು ಅರ್ಥ ಕೊಡೋಣ ಅಂತ ಹೇಳಿ